ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನನಗೆ ಬಹಳ ಖುಷಿಯಾಗಿದೆ. ವಿಶೇಷವಾಗಿ ಎಲ್ಲ ಯುವ ಮಿತ್ರರು, ಸಮಾಜದ ಮುಖಂಡರು ನನಗೆ ಬೆಂಗಳೂರಿಗೆ ಬಂದು ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ಕ್ಷತ್ರಿಯ ಸಮಾಜ, ವಿಶೇಷವಾಗಿ ಕ್ಷತ್ರಿಯ ಮರಾಠ ಸಮಾಜದವರು ನಾವೆಲ್ಲ ಸೇರ್ತಾ ಇದ್ದೀವಿ. ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ವೆಬ್ಸೈಟ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಅದ್ರ ಜೊತೆಗೆ ಸಮಾಜದ ಮುಖಂಡರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ತಾವು ಬರ್ಬೇಕಂತ ಹೇಳಿ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೆ ಕರೆಯನ್ನು ಕೊಟ್ಟಿದ್ರು. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕಾಗಿ ಪ್ರಥಮದಲ್ಲಿ ಮತ್ತೊಮ್ಮೆ ಸಮಾಜದ ಎಲ್ಲ ಮುಖಂಡರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧು ಬಗೆಯವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಎಲ್ಲರೂ ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಾವು ಮಾತನಾಡ್ತೀವಿ. ನಾನು ಯಾವತ್ತು ಸ್ವಲ್ಪ ವಾಸ್ತವವನ್ನು ಮಾತನಾಡಲಿಕ್ಕೆ ಇಚ್ಛೆಯನ್ನು ಬಯಸ್ತೇನೆ. ಇವತ್ತು ನಾವಿರ್ತಕ್ಕಂಥದ್ದು 21ನೇ ಶತಮಾನ. ಛತ್ರಪತಿ ಶಿವಾಜಿ ಮಹಾರಾಜರವರು 16ನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕೂಡ ಇವತ್ತು ನಾವು ನೆನೆಸ್ತಾ ಇದ್ದೀವಿ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗ ತಾನೇ ಸ್ವಾಮೀಜಿ ಹೇಳ್ತಾ ಇದ್ರು, ತಂಜಾವೂರವರೆಗೆ, ಡೆಲ್ಲಿ ಡೆಕ್ಕನ್ನಿಂದ ಹಿಡಿದು ತಂಜಾವೂರವರೆಗೆ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಸುಮಾರು 240 ಫೋಟೋಕ್ಕೂ ಹೆಚ್ಚು ಗಳಿಸಿರ್ತಕ್ಕಂಥ ಯಾವುದೇ ಒಬ್ಬ ಧೀಮಂತ ನಾಯಕ, ಒಬ್ಬ ರಾಜ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಪರಿಚಯಿಸಬೇಕೆಂಬ ಅವಶ್ಯಕತೆ ನನಗಿಲ್ಲ. ಆದ್ರೆ 16ನೇ ವರ್ಷದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮೊದಲ ವಿರುದ್ಧ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಜೀಜಾಮಾತೆಯ ಸ್ಫೂರ್ತಿಯಾಗಿ, ಕೇಳಿಸಲ್ಲ, ಜೀಜಾಮಾತೆಯ ತಾಯಿಯ ಸ್ಫೂರ್ತಿ ಸದಾ ಕಾಲ ಅವರಿಗೆ ಪ್ರಪ್ರಥಮದಿಂದ ಜೀಜಾಮಾತೆಯವರ ಮಕ್ಕಳು ಮೋಟಿವೇಟ್ ಮಾಡಿ, ಸ್ಫೂರ್ತಿಯನ್ನು ಮಾಡಿ, ಮಾರ್ಗದರ್ಶನವನ್ನು ಹೇಳ್ತಾ ಬಂದಂತ ನಮ್ಮ ಜೀಜಾಮಾತೆಯ ಅವರ ಆಶೀರ್ವಾದದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು 600 ವರ್ಷ ಆದ್ರೂ ಕೂಡ ನಾವೆಲ್ಲ ಇತಿಹಾಸದ ಪುರುಷ ಅಂತ ಹೇಳಿ ಇವತ್ತು ನಾವು ಆರಾಧಿಸ್ತೀವಿ. ಅವ್ರನ್ನ ಭಕ್ತಿಪೂರ್ವಕ ಅವರಿಗೆ ಅವ್ರನ್ನ ನೋಡ್ಕೊಳ್ತೀವಿ. ಅವರು ಏನು ಹೇಳೋಗಿದ್ದಾರೆ ಅಂತ ಹೇಳಿ ನನ್ನ ವಿಚಾರಗಳು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲ ಸಮಾಜಗಳು ಸಂಘಟನೆ ಆಗಿದ್ದಾವೆ. ನಾವು ನಮ್ಮ ಸಮಾಜನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಆಗಬೇಕು, ನಾವೆಲ್ಲ ಸೇರ್ಬೇಕಂತೇಳಿ ನಾವು ಸ್ವಾಮೀಜಿಯವರು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಿಜೆಪಿ ಅವರು ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಪಕ್ಷನೂ ಇರ್ಬೋದು. ಆದ್ರೆ ಸಮಾಜ ಬಂದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕಳೆ ಮನವಿಯನ್ನು ಮಾಡಿಕೊಳ್ತೇವೆ. ಏನು ಅಂತಂದ್ರೆ, ನಮಗೆ ಒಂದು ದುಃಖದ ಸಂಗತಿ ಅಂತಂದ್ರೆ, ನಾವೆಲ್ಲ ಸ್ವಾಮೀಜಿಗೆ ಹೇಳ್ತಾ ಇರ್ತೇನೆ, ಮರಾಠರು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದ್ರೆ ಮುಸಲ್ಮಾನ್ ವಿರೋಧಿ ಮಾಡ್ತಕ್ಕಂಥದ್ದು ಮರಾಠ ಸಮಾಜ, ಅಥವಾ ಛತ್ರಪತಿ ಶಿವಾಜಿ ಮಹಾರಾಜರು ಮುಸಲ್ಮಾನ್ ವಿರೋಧಿ ಅಂತ ಹೇಳಿ ಬಹಳಷ್ಟು ಭಾಷಣ ಮಾಡ್ತಕ್ಕಂಥ ನಾನು ಕೇಳಿದ್ದೀನಿ. ಒಂದು ಮಾತ್ರ ಹೇಳ್ತೀನಿ, ಸ್ವಾಮೀಜಿ ಹೇಳ್ತಾ ಇದ್ರು, ಮೊಘಲ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ 18 ಪಂಗಡಗಳ ಜೊತೆಗೆ ಸೇರಿಸಿ ಮುಸಲ್ಮಾನರನ್ನು ಕೂಡ ಸೇರಿಸಿಕೊಂಡು ಇಡೀ ಔರಂಗಜೇಬನ ನೀರು ಕುಡಿಸ್ತಕ್ಕಂಥ ಕೆಲಸ ಯಾವುದೇ ಒಂದು ಮಾಡಿದ್ರೆ, ರಾಜ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಆದ್ರೆ ಹಣಪಟ್ಟಿಯಲ್ಲಿ ಏನ್ ಬಂದಿದೆ ಅಂತಂದ್ರೆ, ನಮಗೆ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ. ಅವ್ರ ಮನೆಗೆ ಹೋಗಿ ನೋಡ್ರಿ, ಒಬ್ಬರು ಫೋಟೋ ಇಟ್ಕೊಂಡಿರಂಗಿಲ್ಲ. ಎಲ್ಲ ಹಿಂದೂ ರಾಷ್ಟ್ರ
ಹಿಂದೂ ಸ್ವರಾಜ್, ಹಿಂದೂನ ಉಳಿಸ್ಕೊಟ್ಟಿರ್ತಕ್ಕಂಥ ಮಹಾರಾಜರು ಅಂತ ಹೇಳಿ ದಿನಾ ಬೆಳಿಗ್ಗೆ ಅಂತ ಬಂದು ನಮ್ಮ ಮುಂದೆ ವೇದಿಕೆ ಮುಂದೆ ಭಾಷಣ ಎಲ್ಲ ಮಾಡ್ತಾರೆ. ಅವ್ರ ಮನೆಯಾಗ ಹೋಗಿ ನೋಡ್ರಿ, ಒಬ್ರು ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಇರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಜಾತಿನೇ ಮುಖ್ಯ ಇದೆ, ಹೇಳ್ತಕ್ಕಂಥದ್ದೆಲ್ಲ ಇದೆ. ಇವತ್ತು ನಮ್ಮ ನೀವು ಹಿಂದೂ ಸರ್ಟಿಫಿಕೇಟ್, ಹಿಂದೂ ನಾವೇನು ಕಾಸ್ಟ್ ಸರ್ಟಿಫಿಕೇಟ್ ಅಂತ ಅದನ್ನ ನೋಡ್ರಿ, ಹಿಂದೂ ಮರಾಠ, ಹಿಂದೂ ಲಿಂಗಾಯತ, ಹಿಂದೂ ಕುರುಬ, ಹಿಂದೂ ಒಕ್ಕಲಿಗ, ಹಿಂದೂ ವಾಲ್ಮೀಕಿ, ಹಿಂದೂ ಈ ವ್ಯವಸ್ಥೆಯಲ್ಲಿ ಇನ್ನಾರು ಉಳಿದಿದ್ದಾವೆ. ಒಪ್ತಿರಲ್ಲ ಈ ಮಾತು? ಒಪ್ತಿರಲ್ಲ? ಯಾರು ಜಾತಿ ಮೀರಿ ಕೊಡತನ ವ್ಯವಹಾರ ಮಾಡೋದಿಲ್ಲ. ಮಾಡ್ತಾರ? ಮಾಡ್ತಾರೇನ್ರಿ? ಮಾಡ್ತಾರ? ಎಲ್ಲಿ ಸೌಕಾರರಿದ್ದಾರೆ, ಎಲ್ಲಿ ಯಾವುದೇ ಸಮುದಾಯ, ಯಾವುದೇ ಸಮಾಜದಲ್ಲಿ ಎಲ್ಲಿ ಸೌಕಾರಿದ್ದಾರೆ, ಎಲ್ಲಿ ಗಿವ್ ಅಂಡ್ ಟೇಕ್ ಇದೆ, ಅಲ್ಲಿ ಜಾತಿ ಬರೋದಿಲ್ಲ. ಜಾತಿ ಅಂತಕ್ಕಂಥದ್ದು ಯಾರಿಗೆ? ಮಧ್ಯಮ ವರ್ಗದವರಿಗೆ. ಬಡತನ, ಯಾರು ಬಡತನ ಒಳಗಿದ್ದಾರೆ ಇವರಿಗೆ ಬಹಳ ಈಸಿಯಾಗಿ ಜಾತಿ ಮುಟ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಎಲ್ಲ ಉನ್ನಾರ ಇವಾಗೆಲ್ಲ ರೋಮನ್ ಎಂಪೈರ್ ಹಿಡಿದು ಇಲ್ಲಿವರೆಗೆ ನಡೆದಿದೆ, ಮುಂದೆ ನಡೀತಾನೆ ಬರ್ತಾ ಇದೆ, ಮುಂದೆ ನಡೀತದೆ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.